Good morning, dear children. In the previous class, we studied the problem of how to calculate reordering level, minimum level, maximum level, average stock. So, in this class, we will know about ABC, JIT, Pareto ಅನ್ನೋದು ಕರೀತಾರೆ VED ಆ್ಯಂಡ್ FSN ಅನಾಲಿಸಿಸ್. ಇವುಗಳಲ್ಲಿ ನಿಮಗೆ ABC ಅನ್ನೋದು ಅಂದರೆ ಫುಲ್ ಫಾರ್ಮಲ್ಲಿ ABC ಅನಾಲಿಸಿಸ್ ಅಂತ ಕರಿತೀವಿ. ಈ ABC ಅನಾಲಿಸಿಸ್ ನಿಮಗೆ 5 ಮಾರ್ಕ್ಸ್ ಹೆಡ್ಡಿಂಗ್ ಕೆಳಗಡೆ ಬರಬಹುದು. ಅಂದರೆ ರೈಟ್ ಎ ನೋಟ್ ಆನ್ ABC ಅನಾಲಿಸಿಸ್ ಅಂತ ಕೇಳಬಹುದು ಎಕ್ಸಾಮಲ್ಲಿ. ಈ ABC ಅನಾಲಿಸಿಸ್ ಅಂದರೆ ಏನು ನೋಡೋಣ. ಸೊ ದೀಸ್ ಆರ್ ಆಲ್ ಇನ್ವೆಂಟರಿ ಕಂಟ್ರೋಲ್ ಸಿಸ್ಟಮ್ಗಳು ಮಕ್ಕಳೇ. ಯಾವ್ದ್ಯಾವುದು? ABC, JIT, Pareto, VED, FSN ಅನಾಲಿಸಿಸ್ ಅನ್ನೋದು ಇವುಗಳೆಲ್ಲ ಸಿಸ್ಟಮ್ ಆಫ್ ಕಂಟ್ರೋಲಿಂಗ್ ಇನ್ವೆಂಟರಿ ಕಂಟ್ರೋಲ್ಗಳು. ಆಯಿತಾ? ಹಾಗಾದರೆ ABC ಅನಾಲಿಸಿಸ್ ಅಂದರೆ ಏನು ನೋಡಿ ಮಕ್ಕಳೇ. ಈ ABC ಅನ್ನೋದಕ್ಕೆ ಅಬ್ರಿವೇಷನ್ ಇಲ್ಲ. ಈ ABC ಅನ್ನೋದು ಕ್ಯಾಟಗರಿ ಯಾವ ರೀತಿ ಕ್ಯಾಟಗರೈಸ್ ಮಾಡಿದ್ದಾರೆ ನೋಡೋಣ. ABC ಅನಾಲಿಸಿಸ್ ಇಟ್ ಈಸ್ ಅ ಸಿಸ್ಟಮ್ ಆಫ್ ಇನ್ವೆಂಟರಿ ಕಂಟ್ರೋಲ್. ನೋಡಿ, ಹಾಗಾದರೆ ಏನಿದು? ಇದು ಒಂದು ಇನ್ವೆಂಟರಿ ಕಂಟ್ರೋಲಿನ ಸಿಸ್ಟಮ್. ಇಟ್ ಎಕ್ಸರ್ಸೈಸಸ್ discriminating control over different items of stores classified on the basis of the investment involved. ಅಂದರೆ ಈ ABC ಅನಾಲಿಸಿಸ್ ಅನ್ನೋದು ಒಂದು ಮೆಟೀರಿಯಲ್ಗೂ ಇನ್ನೊಂದು ಮೆಟೀರಿಯಲ್ಗೂ ಡಿಸ್ಕ್ರಿಮಿನೇಟ್ ಮಾಡುತ್ತೆ ಅಂದರೆ ಅದೇ ಬೇರೆ ಇದೇ ಬೇರೆ ಅನ್ನೋ ವೇಯಲ್ಲಿ ಮಾಡುತ್ತೆ. ಹಾಗಾದರೆ ಯಾವ ರೀತಿ? ಯೂಶಲಿ ದ ಐಟಮ್ಸ್ ಆರ್ ಡಿವೈಡೆಡ್ ಇಂಟು 3 ಕ್ಯಾಟಗರೀಸ್. ಹಾಗಾದರೆ ಐಟಮ್ಸ್ಗಳನ್ನು ಯಾವ ಕ್ಯಾಟಗರಿ ಎಷ್ಟು ಕ್ಯಾಟಗರಿಯನ್ನಾಗಿ ಮಾಡಿದೆ? 3 ಕ್ಯಾಟಗರೀಸನ್ನಾಗಿ ಮಾಡಿದೆ. ಹಾಗಾದರೆ ಅವುಗಳು ಯಾವುದು? ಅಕಾರ್ಡಿಂಗ್ ಟು ದ ಇಂಪಾರ್ಟೆನ್ಸ್. ಅಂದರೆ ನಾವು ಎಷ್ಟರ ಮಟ್ಟಿಗೆ ಯಾವ ಮೆಟೀರಿಯಲ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅನ್ನೋದನ್ನು ಪರ್ಸಂಟೇಜ್ ಮೂಲಕ ಇಲ್ಲಿ ಹೇಳ್ತಾರೆ ABC ಅನಾಲಿಸಿಸಲ್ಲಿ. ಯಾಕಂದರೆ ಇವುಗಳು ಕ್ಯಾಟಗರಿಗಳು. ನೇಮ್ಲಿ ದೇರ್ ವ್ಯಾಲ್ಯೂ. ಅಂದರೆ ಕೆಲವೊಂದು ಮೆಟೀರಿಯಲ್ಸು ತುಂಬ ಕಾಸ್ಟ್ಲಿಯದ್ದಾಗಿರುತ್ತೆ, ಕೆಲವೊಂದು ಮೆಟೀರಿಯಲ್ಸು ಮಿನಿಮಮ್ದಾಗಿರುತ್ತೆ, ಕೆಲವೊಂದು ಮೆಟೀರಿಯಲ್ಸು ಲೋದಾಗಿರುತ್ತೆ. ಹಾಗಾಗಿ ಆ ಕ್ಯಾಟಗರಿಯ ಮೇಲೆ ಇಲ್ಲಿ ಡಿವೈಡ್ ಮಾಡೋಂಗಾಗಿದೆ. ನೇಮ್ಲಿ ದೇರ್ ವ್ಯಾಲ್ಯೂ, ಅವುಗಳ ಬೆಲೆಗಳ ಮೇಲೆ ಇದನ್ನು ಡಿವೈಡ್ ಮಾಡ್ತೀವಿ. ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ರಿಪ್ಲೆನಿಶ್ಮೆಂಟ್ ಡ್ಯೂರಿಂಗ್ ಅ ಪೀರಿಯಡ್. ಹಾಗಾದರೆ ಇಲ್ಲಿ ನೋಡಿ 1, 2, 3 ಪಾಯಿಂಟ್ಸ್ಗಳು ನಿಮಗೆ ಕಾಣಿಸ್ತಾ ಇದೆ. ABC. ಹೌದಾ? ABC. ಹಾಗಾದರೆ ಇಲ್ಲಿ ABC ಎ ಕ್ಯಾಟಗರಿಯವರು ಏನು ಹೇಳ್ತಾರೆ? A category of items consists of only a small percentage. ಹಾಗಾದರೆ A category ಐಟಮ್ಸ್ ಏನಾಗಿರುತ್ತೆ? ಸ್ಮಾಲ್ ಪರ್ಸೆಂಟೇಜಿಂದ ಒಳಗೊಂಡಿರುತ್ತೆ. ಹೇಗೆ? ದಟ್ ಈಸ್ ಅಬೌಟ್ 10% ಆಫ್ ದ ಟೋಟಲ್ ಐಟಮ್ಸ್. ಹಾಗಾದರೆ ಟೋಟಲ್ ಐಟಮ್ಸಲ್ಲಿ 10%ಅನ್ನು ನಾವು ABC ಕ್ಯಾಟಗರಿ ಅಂತ ಹ್ಯಾಂಡಲ್ ಮಾಡ್ತೀವಿ. ಬಟ್ ರಿಕ್ವೈರ್ ಹೆವಿ ಇನ್ವೆಸ್ಟ್ಮೆಂಟ್. ಅದು ಸ್ಮಾಲ್ ಪರ್ಸೆಂಟೇಜ್ ಆಗಿದ್ರೂ ಆದರೆ ಜಾಸ್ತಿ ಅವಶ್ಯಕತೆ ಇರುವಂಥದ್ದಾಗಿರುತ್ತೆ. ಅಬೌಟ್ 70% ಆಫ್ ಇನ್ವೆಂಟರಿ ವ್ಯಾಲ್ಯೂ ಬಿಕಾಸ್ ಆಫ್ ದೇರ್ ಹೈ ಪ್ರೈಸಸ್ ಆರ್ ಹೆವಿ ರಿಕ್ವೈರ್ಮೆಂಟ್ಸ್ ಆರ್ ಬೋತ್. ಏಕೆಂದರೆ ಹೆವಿ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ, ಅಂದರೆ 70% ಇನ್ವೆಂಟರಿಯ ಭಾಗದ 70% ಇರುತ್ತೆ. ಅದು ಯಾಕೆ ಅಂತಂದರೆ ಅದು ಜಾಸ್ತಿ ಬೆಲೆ ಬಾಳುವಂಥದ್ದು ಮತ್ತು ಅವುಗಳ ಅವಶ್ಯಕತೆ ಜಾಸ್ತಿ ಇರುವಂಥದ್ದು, ಅಥವಾ ಎರಡೂ ಕೂಡ ಇರಬಹುದು. ಅದಕ್ಕೆ ಇಲ್ಲಿ ಆರ್ ಬೋತ್ ಅಂತ ಕರೆದಿದ್ದಾರೆ. B ಕ್ಯಾಟಗರಿ ಏನು ಹೇಳುತ್ತೆ? B ಕ್ಯಾಟಗರಿ ಆಫ್ ಐಟಮ್ಸ್ ಆರ್ ರಿಲೇಟಿವ್ಲಿ ಲೆಸ್ ಇಂಪಾರ್ಟೆಂಟ್. ಅಂದರೆ ಇದು ಸ್ಮಾಲ್ ಪರ್ಸೆಂಟೇಜ್ ಆಯಿತು. ಈ B ಕ್ಯಾಟಗರಿ ಐಟಮ್ಸ್ ಏನಾಯಿತು? ಲೆಸ್ ಇಂಪಾರ್ಟೆಂಟ್ ಆಯಿತು. They may be 20% of the total items of material handled by stores. ಹಾಗಾದರೆ ಸ್ಟೋರ್ಸಲ್ಲಿ ಇರುವಂತಹ 20% ಇದಕ್ಕೆ ಇದಾಗಿರುತ್ತೆ. ಯಾವುದು? B ಕ್ಯಾಟಗರಿ ಇದಾಗಿರುತ್ತೆ.
The percentage of investment required is about 20% of the total investment in inventories. ಹಾಗಾದರೆ ಬಿ ಕೆಟಗರಿದು ಎಷ್ಟಾಗಿರುತ್ತೆ? 20% ಆಗಿರುತ್ತೆ ದ ಟೋಟಲ್ ಆಫ್ ದ ಇನ್ವೆಸ್ಟ್ಮೆಂಟಲ್ಲಿ, ಅಥವಾ ಟೋಟಲ್ ಆಫ್ ದ ಈ ಮೆಟೀರಿಯಲ್ ಹ್ಯಾಂಡಲ್ಡಲ್ಲಿ ಅಷ್ಟಾಗಿರುತ್ತೆ. ಎ ಕೆಟಗರಿದು 10% ಆಗಿರುತ್ತೆ. ಆ್ಯಂಡ್ ದೆನ್ ಅಗೈನ್ 3ABC ಸಿ ಕೆಟಗರಿದು ಕೂಡ 10% ಆಗಿರುತ್ತೆ. ಆಗ ಸಿ ಕೆಟಗರಿ ಆಫ್ ಐಟಮ್ಸ್ ಡು ನಾಟ್ ರಿಕ್ವೈರ್ ಮಚ್ ಇನ್ವೆಸ್ಟ್ಮೆಂಟ್. ಹಾಗಾದರೆ ಸಿ ಕೆಟಗರಿ ಐಟಮ್ಸ್ ಹಿಂಗೇನು ಜಾಸ್ತಿ ಇನ್ವೆಸ್ಟ್ಮೆಂಟು ನಮಗೆ ಬೇಕಾಗಿರಲ್ಲ. ಇಟ್ ಮೇ ಬಿ ಅಬೌಟ್ 10% ಆಫ್ ಟೋಟಲ್ ಇನ್ವೆಂಟರಿ. ಹಾಗಾದರೆ ಇದು ಎಷ್ಟಿರ್ಬೋದು? ಟೋಟಲ್ ಇನ್ವೆಂಟರಿಯ 10% ವ್ಯಾಲ್ಯೂ ಆಗಿರಬಹುದು. ಬಟ್ ದೇ ಆರ್ ನಿಯರ್ಲಿ 70% ಆಫ್ ದ ಟೋಟಲ್ ಐಟಮ್ಸ್ ಹ್ಯಾಂಡಲ್ಡ್ ಬೈ ಸ್ಟೋರ್ಸ್. ಆದರೆ ಅದು ಸ್ಟೋರ್ಸಿನ 70% ಅಷ್ಟು ಒಳಗೊಂಡಿರುತ್ತೆ. ನೋಡಿ, ರೈಟ್ ಎ ನೋಟ್ ಆನ್ ABC ಅನಾಲಿಸಿಸ್ ಅಂತ ಕೇಳ್ತಾರೆ. ನೋಟ್ಸನ್ನು ಮಾಡಿ ಇಲ್ಲಿಂದ ಹಿಡಿದು ಇಲ್ಲಿ ತನಕ ABC ಅನಾಲಿಸಿಸ್ ಅಂದರೆ ಏನು, ABC ಅನ್ನೋದು ಯಾವುದು, ಇವುಗಳು ಎಷ್ಟು ಪರ್ಸೆಂಟೇಜನ್ನು ಒಳಗೊಂಡಿರುತ್ತೆ, ಎಷ್ಟು ಇಂಪಾರ್ಟೆನ್ಸು ಅನ್ನೋದನ್ನು ನೀವು ಬರೀರಿ, ಆಯಿತಾ. ನೆಕ್ಸ್ಟು JIT ಇದೆ ನೋಡಿ. ABC ಇಷ್ಟು ಸಾಕು. ನೆಕ್ಸ್ಟು JIT ಇದೆ. JITಗೆ ಅಬ್ರಿವಿಯೇಷನ್ ಇದೆ. ಇಲ್ಲಿ ನೋಡಿ, JITಗೆ ಏನಿದೆ? ಅಬ್ರಿವಿಯೇಷನ್ ಇದೆ. ಏನು ಅಬ್ರಿವಿಯೇಷನ್ ಇದೆ JITಗೆ? ಇಲ್ಲಿದೆ ನೋಡಿ, ಜಸ್ಟ್ ಇನ್ ಟೈಮ್ ಅಂತ. JIT ಅಂದರೆ ಏನು? ಜಸ್ಟ್ ಇನ್ ಟೈಮ್ ಅಂತ. ಈ JITಯಲ್ಲಿ JIT ಪರ್ಚೇಸಿಂಗ್ ಅಂತ ಕರೀತಾರೆ. Business enterprises are now giving in creating attention to reducing stock levels to a minimum by creating closer relationship with suppliers and arranging more frequent deliveries of small quantities. ಅಂದರೆ ಜಸ್ಟ್ ಇನ್ ಟೈಮ್ ಹೆಸರಲ್ಲೇ ಹೇಳಿರೋ ಪ್ರಕಾರ ನಮಗೆ ಯಾವ ಮೆಟೀರಿಯಲ್ ಬೇಕು ಆ ತಕ್ಷಣಕ್ಕೆ ಆ ಮೆಟೀರಿಯಲ್ನ ಮಾತ್ರ ತಂದು ಪ್ರೊಡಕ್ಷನ್ ಮಾಡುವಂಥದ್ದು. ದಟ್ ಈಸ್ ಕಾಲ್ಡ್ ಜಸ್ಟ್ ಇನ್ ಟೈಮ್ ಅಂತ. ಇಲ್ಲಿದೆ ನೋಡಿ. ಹಾಗಾದರೆ ಆಬ್ಜೆಕ್ಟಿವ್ ಏನು? ಪರ್ಚೇಸಿಂಗ್ ಈಸ್ ಟು ಪರ್ಚೇಸ್ ಗೂಡ್ಸ್. JIT ಪರ್ಚೇಸಿಂಗ್ ಈಸ್ ಟು ಪರ್ಚೇಸ್ ಗೂಡ್ಸ್ ಸೊ ದಟ್ ಡೆಲಿವರಿ ಇಮಿಡಿಯೇಟ್ಲಿ ಪ್ರೆಸೀಡ್ಸ್ ದೇರ್ ಯೂಸ್. ನೋಡಿ, ಪ್ರೆಸೀಡ್ಸ್ ನಮಗೆ ಯಾವ ಉಪಯೋಗಿಸ್ಬೇಕು ಅವುಗಳನ್ನು ಬೇಗ ಡೆಲಿವರಿ ತೊಗೊಳ್ಳುವಂಥದ್ದು ವಸ್ತುಗಳನ್ನು. ದಿಸ್ ಎನ್ಶೂರ್ಸ್ ಹೋಲ್ಡಿಂಗ್ ಆಫ್ ಸ್ಟಾಕ್ಸ್ ಆ್ಯಸ್ ಮಿನಿಮಮ್ ಆ್ಯಸ್ ಪಾಸಿಬಲ್. ಅಂದರೆ ವಸ್ತುಗಳನ್ನು ತಂದಿಟ್ಕೊಳ್ಳೋದು, ಸ್ಟೋರ್ಸಲ್ಲಿ ಸ್ಟೋರ್ ಮಾಡುವಂಥದ್ದನ್ನು ಇದು ಮಿನಿಮೈಸ್ ಮಾಡುತ್ತೆ. ಯಾಕಂದರೆ ಈಗ ಯಾವ ಪ್ರಾಡಕ್ಟ್ ನಮಗೆ ಬಳಕೆಗೆ ಬೇಕು ಅದನ್ನು ಮಾತ್ರ ಹೋಗಿ ತರೋವಂಥದ್ದು, ಅದನ್ನು ಜಸ್ಟ್ ಇನ್ ಟೈಮ್ ಅಂತ ಕರೀತಾರೆ. ಇದನ್ನು ಕೂಡ ನಿಮಗೆ ರೈಟ್ ಎ ನೋಟ್ ಆನ್ JIT ಪರ್ಚೇಸಿಂಗ್ ಅಂತ ಕೇಳಬಹುದು. ಇವುಗಳನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. With this system of purchasing, the company and the supplier work in close cooperation. ಹಾಗಾದರೆ ಈ ಸಿಸ್ಟಮಿಂದ ಕಂಪನಿ ಪರ್ಚೇಸಿಂಗ್ ಆಗಿರ್ಬೋದು, ಸಪ್ಲೈಯರ್ಸ್ ಆಗಿರ್ಬೋದು, ಅಂದರೆ ಕೋಆಪರೇಷನ್ ಇರುತ್ತೆ ಇಬ್ಬರಿಗೂ. ನೆಕ್ಸ್ಟು ದ ಕಂಪನಿ ಜನರಲಿ ಗ್ಯಾರಂಟೀಸ್ ಫಾರ್ ಲಾರ್ಜ್ ಕ್ವಾಂಟಿಟಿ ಆಫ್ ಪರ್ಚೇಸಸ್. ಅಂದರೆ ಜಾಸ್ತಿ ಗಾತ್ರದಲ್ಲಿ ಇವರು ಇದನ್ನು ಪರ್ಚೇಸ್ ಮಾಡ್ತಾರೆ. ಆಯಾ ಟೈಮಿಗೆ ಬೇಕು ಅಂದರೆ ಎಷ್ಟು ರಿಕ್ವೈರ್ಮೆಂಟ್ಸ್ ಇದೆ ಅಷ್ಟನ್ನು ಮಾಡ್ತಾರೆ. ದ ಸಪ್ಲೈಯರ್ಸ್ ಆನ್ ದ ಅದರ್ ಹ್ಯಾಂಡ್ ಗ್ಯಾರಂಟಿ ಪ್ರಾಪರ್ ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್ ಆಟ್ ರೀಸನಬಲ್ ಪ್ರೈಸಸ್. ಅಂದರೆ ನಮಗೆ ಈ ಮೆಟೀರಿಯಲ್ಸ್ ಏನಿದೆ ರೀಸನಬಲ್ ಪ್ರೈಸಲ್ಲಿ, ಅಂದರೆ ರೀಸನಬಲ್ ಅಂದರೆ ಲೋಯರ್ ಪ್ರೈಸಸ್ಗೆ ಮೆಟೀರಿಯಲ್ಸನ್ನು ತಂದುಕೊಡುವಂಥದ್ದು. ಆ್ಯಂಡ್ ವೆನ್ ನೀಡ್ ವಿತ್ ದಿಸ್ ಅಗ್ರಿಮೆಂಟ್ there is no need to move goods received into stores because the goods are delivered directly to the shop floor. ಇಲ್ಲಿ ಏನಿರುತ್ತೆ, ನಮಗಿಲ್ಲಿ ಶಾಪಿಂದ ನಾವು ಡೈರೆಕ್ಟಾಗಿ ವಸ್ತುವನ್ನು ಮ್ಯಾನುಫ್ಯಾಕ್ಚರಿಂಗ್ ಜಾಗಕ್ಕೆ ತೊಗೊಂಡೋಗ್ತೀವಿ. ಅಲ್ಲಿ ಈ ವಸ್ತುಗಳನ್ನು ನಮಗೆ ಸ್ಟೋರ್ಸ್ ಮಾಡಿಸುವಂಥ ಅವಶ್ಯಕತೆ ಬರೋದಿಲ್ಲ. ಅದಕ್ಕೆ ಇಲ್ಲಿ ಹೇಳಿದ್ದಾರೆ ನೋ ನೀಡ್ ಟು ಮೂವ್ ಗೂಡ್ಸ್ ರಿಸೀವ್ಡ್ ಇನ್ ಟು ಸ್ಟೋರ್ಸ್. ಅಂದರೆ ನಾನು ನಿಮಗೆ ಅವತ್ತೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಇಲ್ಲಿ ವೇರ್ ಹೌಸಿಂದ ತೊಗೊಂಡು ಹೋಗ್ತೇವೆ ಅಂತ. ಆದರೆ JIT ಪರ್ಚೇಸಿಂಗಲ್ಲಿ ವೇರ್ ಹೌಸಿಂದ ತೊಗೊಂಡೋಗಲ್ಲ.
ಯಾಕಂದರೆ ಆವಾಗ ಉಪಯೋಗಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನು ಮಾತ್ರ ನಾವು ತಂದ್ಕೊಳ್ಳೋದ್ರಿಂದ ಸ್ಟೋರ್ಸಿಂದ ಮತ್ತೆ ಕೊಡೋದು, ಮತ್ತೆ ನಾವು ಬರ್ಕೊಳ್ಳೋದು, ಮತ್ತೆ ಇಶ್ಯೂ ಮಾಡೋದು ಅವೆಲ್ಲ ರೀಸನ್ಸ್ ಇರಲ್ಲ. ಡೈರೆಕ್ಟಾಗಿ ನಾವು ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಲ್ಲಿಗೆ ನಾವು ವಸ್ತುಗಳನ್ನು ತರಿಸ್ಕೋಬಹುದು. ಮೋರ್ ಓವರ್, it is unlikely that raw material stock will consist of different consignments of materials purchased at different prices. Thus, FIFO, LIFO and average cost issue prices will be the same. ಅಂದರೆ ಇಲ್ಲಿ ಏನು ಹೇಳ್ತಾರೆ, ಇಟ್ ಈಸ್ ಅನ್ಲೈಕ್ಲಿ ದಟ್ ರಾ ಮೆಟೀರಿಯಲ್ ಸ್ಟಾಕ್ ವಿಲ್ ಕನ್ಸಿಸ್ಟ್ ಆಫ್ ಡಿಫ್ರೆಂಟ್ ಕನ್ಸೈನ್ಮೆಂಟ್ಸ್ ಆಫ್ ಮೆಟೀರಿಯಲ್ಸ್ ಪರ್ಚೇಸ್ಡ್ ಅಟ್ ಡಿಫ್ರೆಂಟ್ ಪ್ರೈಸಸ್. ಇದು ನಿಮಗೆ ಇಲ್ಲಿ ಡಿಫ್ರೆಂಟ್ ಪ್ರೈಸಸ್ ಅಂತ ಹೇಳಿದ್ದಾರೆ. ಇದು ನಿಮಗೆ ಲೀಫು, ಫೀಫು ಮತ್ತು ಅವರೇಜ್ ಕಾಸ್ಟ್ ಅನ್ನೋದು ನೆಕ್ಸ್ಟ್ ಬರುತ್ತೆ. ಇಲ್ಲಿ ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ, ಬಟ್ ಅದು ಬಂದಾಗ ನಾನು ನಿಮಗೆ ಪ್ರಾಬ್ಲಮಿನ ಮೂಲಕ ಅರ್ಥ ಮಾಡಿಸ್ತೀನಿ. ಹಾಗಾದರೆ JITಯ ಮೇನ್ ಅಡ್ವಾಂಟೇಜ್ ಏನಿದೆ ಅಂದರೆ, ಇಟ್ ರಿಸಲ್ಟ್ಸ್ ಇನ್ ಎನಾರ್ಮಸ್ ಸೇವಿಂಗ್ಸ್ ಇನ್ ಮೆಟೀರಿಯಲ್ಸ್. ನೋಡಿ, ಸ್ಟೋರ್ ಕೀಪಿಂಗಲ್ಲಿ ಸುಮ್ಮನೆ ವಸ್ತುಗಳನ್ನು ತಂದು ಹಾಕೊಳ್ಳೋ ಅಂಥದ್ದು, ಸ್ಟೋರ್ ಇಟ್ಕೊಳ್ಳೋ ಅಂಥದ್ದು ಇರಲ್ಲ. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇನ್ ಸ್ಟಾಕ್ಸ್, ಸುಮ್ಮನೆ ಸ್ಟಾಕಿನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಕೂಡ ಇರಲ್ಲ. ಇಟ್ ರಿಡ್ಯೂಸಸ್ ಕ್ಲಿಯರ್ ಕಾಸ್ಟ್ಸ್ ಆಫ್ ರೆಕಾರ್ಡಿಂಗ್ ಸ್ಟೋರ್ಸ್ ಇಶ್ಯೂಸ್. ಅಂದರೆ ಈ ಸ್ಟೋರ್ಸಲ್ಲಿ ಕೆಲವೊಂದು ಬುಕ್ಸ್ಗಳನ್ನು ನಾವು ಮೇಂಟೈನ್ ಮಾಡ್ತೀವಿ. ಆ ಬುಕ್ಸ್ಗಳನ್ನು ಮೇಂಟೈನ್ ಮಾಡುವಂತಹ ಅವಶ್ಯಕತೆ ಕೂಡ ಇರೋಲ್ಲ. ಸೊ ಇವುಗಳು JITಯ ಅಡ್ವಾಂಟೇಜಸ್ಸು. ಇಲ್ಲಿ ನೆಕ್ಸ್ಟು ಪೆರಾಟೋ ಡಿಸ್ಟ್ರಿಬ್ಯೂಷನ್ಸಿಗೆ ಹೋಗೋಣ. ಪೆರಾಟೋ ಡಿಸ್ಟ್ರಿಬ್ಯೂಷನ್ಸ್ ಅಂದರೆ ನೆನಪಿಸ್ಕೊಳ್ಳಿ, ಪೆರಾಟೋ ಡಿಸ್ಟ್ರಿಬ್ಯೂಷನ್ಸ್ 80/20 ಅಂತ. ಅಂದರೆ 80% ಇನ್ವೆಸ್ಟ್ ಮಾಡೋದು ಅಲ್ಲ, 20% ಇನ್ವೆಸ್ಟ್ ಮಾಡೋದು, 80% ಆಚೆ ತಕ್ಕೊಳ್ಳೋದು. ಅಂದರೆ ಮಿನಿಮಮ್ ಇನ್ಪುಟ್, ದಟ್ ಮೀನ್ಸ್ 20%, maximum output, that is 80%. The Pareto distribution is similar in concept to ABC method of stock control. ಇದು Pareto distribution ಮತ್ತು ಸ್ಟಾಕ್ ಇಂದು ABC ಸಿಸ್ಟಮ್ ಆಫ್ ಇನ್ವೆಂಟರಿ ಕಂಟ್ರೋಲ್ಗೆ ಈಕ್ವಲ್. ಇಟ್ಸ್ ನೇಮ್ ಈಸ್ ಡಿರೈವ್ಡ್ ಫ್ರಮ್ ಆನ್ ಇಕನಾಮಿಸ್ಟ್ ವಿಲ್ಫ್ರೆಡೋ ಪೆರಾಟೋ ಅಂತ. ಹಾಗಾದರೆ ಇದನ್ನು ಇನ್ವೆಂಟ್ ಮಾಡಿದವನು ಯಾರು? ವಿಲ್ಫ್ರೆಡೋ ಪೆರಾಟೋ ಅಂತ. ಹೂ ಸಜೆಸ್ಟ್ ದಟ್, ನೋಡಿ, ಪರ್ಸಂಟೇಜಿನ ರೂಪದಲ್ಲಿ ಹೇಳಿದ್ದಾರೆ, 80% ಆಫ್ ಅ ನೇಷನ್ಸ್ ವೆಲ್ತ್ ಈಸ್ ಹೆಲ್ಡ್ ಬೈ 20% ಆಫ್ ಇಟ್ಸ್ ಪಾಪ್ಯುಲೇಷನ್. ಅಂದರೆ 20% ಪಾಪ್ಯುಲೇಷನ್ನ ಇಟ್ಕೊಂಡು 80% ಸಂಪತ್ತನ್ನು ಗಳಿಸುವಂಥದ್ದು. ಅಂದರೆ ಏನಲ್ಲಿ ಇನ್ಪುಟ್ ಕಡಿಮೆ ಆಯಿತು, ಔಟ್ಪುಟ್ ಜಾಸ್ತಿ ತೊಗೊಳಂಗಾಯಿತು. ಆ್ಯಂಡ್ ಸೊ ದ ರಿಮೈನಿಂಗ್ 80% ಆಫ್ ದ ಪಾಪ್ಯುಲೇಷನ್ ಹೋಲ್ಡ್ ಓನ್ಲಿ 20% ಆಫ್ ಇಟ್ಸ್ ನೆಟ್ ವೆಲ್ತ್. ರಿಮೈನಿಂಗ್ ಈ 20%, 100ಅಲ್ಲಿ 20 ಹೋದ್ರೆ ರಿಮೈನಿಂಗ್ 80 ಇರುತ್ತಲ್ವಾ, ಆ 80% ಪಾಪ್ಯುಲೇಷನ್ಸ್ ಅಂದರೆ ಸುಮ್ಮನೆ ಜಸ್ಟ್ ಹೋಲ್ಡ್ ನೆಟ್ ವೆಲ್ತನ್ನು ಹೊಂದಿರುವಂಥದ್ದು. ದಿಸ್ 80/20 ಅನಾಲಿಸಿಸ್, ಇದನ್ನೇನಂತ ಕರೀತಾರೆ? 80/20 ಅನಾಲಿಸಿಸ್ ಅಂತಲೂ ಕರೀತಾರೆ. ಇನ್ನೊಂದು ಹೆಸರು ಪೆರಾಟೋಗೆ, ಇನ್ನೊಂದು ಹೆಸರು 80/20 ಅನಾಲಿಸಿಸ್ ಅಂತ. ಹ್ಯಾಸ್ ಬಿನ್ ಅಪ್ಲೈಡ್ ಟು ಸ್ಟಾಕ್ಸ್ ಸೊ ದಟ್ 20% ಆಫ್ ಸ್ಟೋರ್ಸ್ ಐಟಮ್ಸ್ ಅಕೌಂಟ್ ಫಾರ್ 80% ಆಫ್ ದ ವ್ಯಾಲ್ಯೂ ಆಫ್ ಸ್ಟಾಕ್ಸ್ ಇನ್ ಹ್ಯಾಂಡ್. ದಿಸ್ ಇಂಡಿಕೇಟ್ಸ್ ದಟ್ rigorous stock control methods should be applied to these 20% of items in order to derive maximum benefits from stock control. ಅಂದರೆ ಮ್ಯಾಕ್ಸಿಮಮ್ ಬೆನಿಫಿಟ್ಸನ್ನು ನಾವು ಇದರಿಂದ ಪಡ್ಕೋಬಹುದು. ಯಾಕಂದರೆ 20% ಮಾತ್ರ ಇನ್ಪುಟ್ ಹಾಕ್ತೀವಿ, 80% ಅಷ್ಟು ಔಟ್ಪುಟ್ ತೆಗೆಯೋದ್ರಿಂದ ಬೆನಿಫಿಟ್ಸ್ ಜಾಸ್ತಿ ಇದೆ. ದ ರಿಮೈನಿಂಗ್ 80% ಆಫ್ ಐಟಮ್ ಡು ನಾಟ್ ರಿಕ್ವೈರ್ ಸಚ್ ರಿಗೋರಿಯಸ್ ಕಂಟ್ರೋಲ್ ಮೆಥಡ್ಸ್. ಸೊ ಇಷ್ಟು ನಿಮಗೆ ಪೆರಾಟೋ ಡಿಸ್ಟ್ರಿಬ್ಯೂಷನ್ ಅಥವಾ ಪೆರಾಟೋ 80/20 ಅನಾಲಿಸಿಸ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿ ನೆಕ್ಸ್ಟ್ ಬಂದರೆ VED ಅನಾಲಿಸಿಸ್ ಅಂತ ಬರುತ್ತೆ. ಈ VED ಅನಾಲಿಸಿಸಲ್ಲಿ VEDಗೆ ಅಬ್ರಿವೇಷನ್ಸ್ ಅಂದರೆ ಕೆಲವು ಪದಗಳಿದೆ. VEDಗೆ
ಯಾವ್ದ್ಯಾವುದು? ವೈಟಲ್, ವಿ ಮೀನ್ಸ್ ವೈಟಲ್, ಇ ಮೀನ್ಸ್ ಎಸೆನ್ಷಿಯಲ್ ಆ್ಯಂಡ್ ಡಿ ಮೀನ್ಸ್ ಡಿಸೈರಬಲ್. ಹೌದಾ? ಹಾಗಾದರೆ ಈ ಅನಾಲಿಸಿಸ್ ಅಂದರೆ ಏನು? VED ಅನಾಲಿಸಿಸ್ ಅಂದರೆ ಏನು? ಈಸ್ ಡನ್ ಮೇನ್ಲಿ ಫಾರ್ ಕಂಟ್ರೋಲ್ ಆಫ್ ಸ್ಪೇರ್ ಪಾರ್ಟ್ಸ್. ನೋಡಿ, ಸ್ಪೇರ್ ಪಾರ್ಟ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಇರುವಂಥದ್ದು ಯಾವುದು? VED ಅನಾಲಿಸಿಸ್. ಕೀಪಿಂಗ್ ಇನ್ ವ್ಯೂ ದ criticality to production. Vital spares are spares, the stock out of which even for a short time will stop production for quite some time. ವೈಟಲ್ ಅಂದರೆ ಮುಖ್ಯ, ಪ್ರಾಮುಖ್ಯ ಅನ್ನೋದನ್ನು ಬರುತ್ತೆ. ಇವುಗಳು ಸ್ಪೇರ್ಸ್. ವೈಟಲ್ ಸ್ಪೇರ್ಸ್ ಆರ್ ಸ್ಪೇರ್ಸ್, ಸ್ಟಾಕ್ ಔಟ್ ಆಫ್ ವಿಚ್ ಈವನ್ ಫಾರ್ ಅ ಶಾರ್ಟ್ ಟೈಮ್ ವಿಲ್ ಸ್ಟಾಪ್ ಪ್ರೊಡಕ್ಷನ್ ಫಾರ್ ಕ್ವೈಟ್ ಸಮ್ ಟೈಮ್. ಅಂದರೆ ಕೆಲವು ಟೈಮಲ್ಲಿ ಸ್ಪೇರ್ ಪಾರ್ಟ್ಸ್ ಇಲ್ಲ ಅಂದ್ರೂ ಪ್ರೊಡಕ್ಷನ್ ನಡೆಯಲ್ಲ. ಆದರೆ ಈ ವೈಟಲ್ ಐಟಮ್ಸು ಬೇಕೇ ಬೇಕಾಗಿರುತ್ತೆ. ದ ಸ್ಟಾಕ್ ಔಟ್ ಕಾಸ್ಟ್ ಆಫ್ ವೈಟಲ್ ಐಟಮ್ಸ್ ಈಸ್ ವೆರಿ ಹೈ. ಎಸೆನ್ಷಿಯಲ್ ಸ್ಪೇರ್ಸ್ ಆರ್ ಸ್ಪೇರ್ಸ್. ವೈಟಲ್ ಆಯಿತು, ಈಗ ಎಸೆನ್ಷಿಯಲಿಗೆ ಬರೋಣ. ಇವುಗಳೆಲ್ಲ ಸ್ಪೇರ್ಸು. ವೈಟಲ್ ಅಂದರೆ ಮುಖ್ಯ, ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಂತ. ಇಲ್ಲಿ ವಿ ಆಯಿತು. ಈಗ ಇ, ಎಸೆನ್ಷಿಯಲ್ ಸ್ಪೇರ್ಸ್ ಆರ್ ಸ್ಪೇರ್ಸ್ ದ ಆಬ್ಸೆನ್ಸ್ ಆಫ್ ವಿಚ್ ಕೆನಾಟ್ ಬಿ ಟಾಲರೇಟೆಡ್ ಫಾರ್ ಮೋರ್ ದ್ಯಾನ್ ಅ ಫ್ಯೂ ಅವರ್ಸ್ ಅ ಡೇ. ಅಂದರೆ ಒಂದು ದಿನದಲ್ಲಿ more than a few hours a day and the cost of lost production is high. ಅಂದರೆ ಈ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಇಲ್ಲ ಅಂದರೆ ನಾವು ಪ್ರೊಡಕ್ಷನನ್ನು ಲಾಸ್ ಮಾಡ್ಕೋತೀವಿ. ಅಂದರೆ ಅದನ್ನು ಪ್ರೊಡಕ್ಷನ್ ಮುಂದುವರಿಯೋದೇ ಇಲ್ಲ. ದಟ್ ಈಸ್ ಕಾಲ್ಡ್ ಎಸೆನ್ಷಿಯಲ್. ಎಸೆನ್ಷಿಯಲ್ಸ್ ಐಟಮ್ಸ್ ಬೇಕೇ ಬೇಕು. ಸಚ್ ಸ್ಪೇರ್ಸ್ ಆರ್ ಎಸೆನ್ಷಿಯಲ್ ಫಾರ್ ದ ಪ್ರೊಡಕ್ಷನ್ ಟು ಕಂಟಿನ್ಯೂ. ಆ ಐಟಮ್ಸ್ ಇಲ್ಲ ಅಂದರೆ ನಮಗೆ ಪ್ರೊಡಕ್ಷನ್ನೇ ನಿಂತೋಗುತ್ತೆ. ಅದನ್ನು ನಾವು ಎಸೆನ್ಷಿಯಲ್ ಅಂತ ಕರಿತೀವಿ. ಆಯಿತಾ? ನೆಕ್ಸ್ಟು ಡಿ ಅಂದರೆ ಡಿಸೈರಬಲ್. ಡಿಸೈರಬಲ್ ಸ್ಪೇರ್ಸ್ ಆರ್ ದೋಸ್ ವಿಚ್ ಆರ್ ನೀಡೆಡ್ ಬಟ್ ದೇರ್ ಆಬ್ಸೆನ್ಸ್ ಫಾರ್ ಈವನ್ ಅ ವೀಕ್ ಆರ್ ಸೊ ವಿಲ್ ನಾಟ್ ಲೀಡ್ ಟು ಸ್ಟಾಪೇಜ್ ಆಫ್ ಪ್ರೊಡಕ್ಷನ್. ಅಂದರೆ ಇವು ಕೂಡ ಸ್ಪೇರ್ಸೇ. ಹೇಗೆ ಅಂದರೆ ಅವುಗಳು ಅವಶ್ಯಕತೆ ಇದೆ, ಆದರೆ ಅವುಗಳು ಒಂದು ವಾರದ ಮಟ್ಟಿಗೆ ಇಲ್ಲ ಅಂದ್ರೂ ನಾವು ಪ್ರೊಡಕ್ಷನ್ನ ನಿಲ್ಲಿಸೋವಂಥ ಅವಶ್ಯಕತೆ ಇರಲ್ಲ. ದಟ್ ಈಸ್ ಕಾಲ್ಡ್ ಡಿಸೈರಬಲ್. ನೋಡಿ, ದೇ ಆರ್ ಆಬ್ಸೆನ್ಸ್ ಫಾರ್ ಈವನ್ ಅ ವೀಕ್. ಅವುಗಳು ಇಲ್ಲ ಅಂದ್ರೂ ಆರ್ ಸೊ ವಿಲ್ ನಾಟ್ ಲೀಡ್ ಟು ಸ್ಟಾಪೇಜ್ ಆಫ್ ಪ್ರೊಡಕ್ಷನ್. ಆದರೂ ನಾವು ಪ್ರೊಡಕ್ಷನ್ ಮಾಡೋದನ್ನು ಕೂಡ ನಿಲ್ಲಿಸಲ್ಲ. ಸಮ್ ಸ್ಪೇರ್ಸ್ ದೋ ನೆಗ್ಲಿಜಿಬಲ್ ಇನ್ ವ್ಯಾಲ್ಯೂ ಮೇ ಬಿ ವೈಟಲ್ for the production of continue and require constant attention. Such spares may not receive the attention they deserve if they are maintained under ABC analysis method because their consumption value is small. ಇಷ್ಟು ಸಾಕು. ನೀವು ವಿ ಅಂದ್ರೇನು? ವೈಟಲ್. ಇ ಅಂದರೆ ಎಸೆನ್ಷಿಯಲ್. ಡಿ ಅಂದರೆ ಡಿಸೈರಬಲ್. ಸೊ ಇವುಗಳು ವೈಟಲ್ ಅಂದರೆ ಏನು, ಎಸೆನ್ಷಿಯಲ್ಸ್ ಅಂದರೆ ಏನು, ಇವುಗಳೆಲ್ಲ ಮೆಟೀರಿಯಲ್ಸ್. ಯಾವುಗಳಿದ್ದಾಗ ನಾವು ವರ್ಕನ್ನು ಸ್ಟಾಪ್ ಮಾಡ್ಬೋದು, ಯಾವುಗಳು ಇಲ್ದಿದ್ದಾಗಲೂ ನಮಗೆ ವರ್ಕ್ ಸ್ಟಾಪ್ ಆಗಲ್ಲ ಅನ್ನೋದನ್ನು ತಿಳಿಸುವಂಥದ್ದು VED ಅನಾಲಿಸಿಸ್. ನೆಕ್ಸ್ಟ್ ಮಕ್ಕಳೇ, FSN ಅನಾಲಿಸಿಸ್ ಅಂತ. FSN ಅನಾಲಿಸಿಸಲ್ಲಿ ಹಿಯರ್ ದ ಐಟಮ್ಸ್ ಆರ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ಫಾಸ್ಟ್ ಮೂವಿಂಗ್. F ಮೀನ್ಸ್ ಫಾಸ್ಟ್ ಮೂವಿಂಗ್, S ಮೀನ್ಸ್ ಸ್ಲೋ ಮೂವಿಂಗ್, N means non-moving. Fast moving, slow moving and non-moving ಅಂತ FSN abbreviation. On the basis of rate of consumption. ಯಾವ ಪ್ರಮಾಣದಲ್ಲಿ ಯಾವುದನ್ನ ನಾವು ಜಾಸ್ತಿ ಯೂಸ್ ಮಾಡ್ಕೋತೀವಿ, ದಟ್ ಮೀನ್ಸ್ ಕನ್ಸಂಪ್ಷನ್ ಮಾಡ್ಕೋತೀವಿ. ದ ನಾನ್ ಮೂವಿಂಗ್ ಐಟಮ್ಸ್ ಆರ್ ಐಟಮ್ಸ್ ನಾಟ್ ಕನ್ಸ್ಯೂಮ್ಡ್ ಫಾರ್ ಲಾಂಗ್ ಪೀರಿಯಡ್. ಅಂದರೆ ಈ ನಾನ್ ಮೂವಿಂಗ್ ಕನ್ಸ್ಯೂಮ್ಸನ್ನು ಈ 24 ಮಂತ್ಸಿನ ಆದಮೇಲೆ ನಾವು ಯೂಸ್ ಮಾಡ್ಕೊಳ್ಳಲ್ಲ. ನಾಟ್ ಕನ್ಸ್ಯೂಮ್ಡು, ಆ 24 ಮಂತ್ಸ್ ಒಳಗೇ ಯೂಸ್ ಮಾಡ್ಕೊಳ್ಳೋವಂಥದ್ದು. ಸಚ್ ನಾನ್ ಮೂವಿಂಗ್ ಐಟಮ್ಸ್ ಬ್ಲಾಕ್ ಕ್ವೈಟ್ ಅ ಲಾಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಆಸ್ ಸಚ್ ದೇ ಶುಡ್ ಬಿ ಡಿಸ್ಪೋಸ್ಡ್ ಆಫ್ ಆಸ್ ಕ್ವಿಕ್ಲಿ
as possible without further deteriorating. The classification of fast and slow moving items are determined on the basis of stores turnover. Stores turnover ಅಂದರೆ ಇದು ಒಂದು ಸ್ಟೋರ್ಸು, ಟರ್ನ್ಓವರ್ ಅಂದರೆ ವಸ್ತುಗಳು ಮೆಟೀರಿಯಲ್ಸ್ ಬರೋದು ಮೆಟೀರಿಯಲ್ಸ್ ಹೋಗೋದು, ದಟ್ ಈಸ್ ಕಾಲ್ಡ್ ಟರ್ನ್ಓವರ್. ಆಯಿತಾ? ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ಪ್ರಾಪರ್ ಅರೇಂಜ್ಮೆಂಟ್ ಆಫ್ ಸ್ಟಾಕ್ಸ್ ಇನ್ ಸ್ಟೋರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಹ್ಯಾಂಡ್ಲಿಂಗ್ ಮೆಥಡ್ಸ್. ಸೊ ಇಷ್ಟು ನಿಮಗೆ ಅಲ್ಲಿ ಹೇಳಿದಂತಹ ಅಬ್ರಿವಿಯೇಷನ್ಸಿಗೆ ಮೀನಿಂಗ್ ಆಯಿತು. ಇವುಗಳೆಲ್ಲ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಟ್ ಸೋರ್ಸಸ್ ಕಳಿಸ್ತೀನಿ, ಒಂದು ಸಲ ಓದಿದ್ರೆ ಓದಿ. ನೆಕ್ಸ್ಟ್ ಬಂದರೆ ಇದರಲ್ಲಿ ಹಾಗೆ ಮೇನ್ ಹೆಡ್ಡಿಂಗ್ಸ್ ಅಷ್ಟೇ ಹೇಳ್ಕೊಬಿಡ್ತೀನಿ. ಟೂ ಬಿನ್ ಸಿಸ್ಟಮ್ ಅಂತ ಮೀನಿಂಗ್ ಅಷ್ಟೇ ಕಲ್ತ್ಕೊಂಡು ಹೋಗೋಣ. ವಾಟ್ ಈಸ್ ಟೂ ಬಿನ್ ಸಿಸ್ಟಮ್? ಟೂ ಬಿನ್ ಸಿಸ್ಟಮ್ ಅಂದರೆ ಏನು? ಅಂಡರ್ ದಿಸ್ ಸಿಸ್ಟಮ್ ಈಚ್ ಬಿನ್ ಈಸ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್. ಒಂದು ಬಿನ್ನನ್ನು ಎರಡು ಭಾಗವನ್ನಾಗಿ ಮಾಡಿರ್ತಾರೆ. One smaller part should stock the quantity equal to the minimum stock or even the reordering level. The other ಅಂದರೆ ಎರಡು ಪಾರ್ಟ್ನಾಗಿ ಮಾಡಿರ್ತೀವಲ್ಲ, ದ ಅದರ್ ಅಂದರೆ ಇಲ್ಲಿ ಎರಡನೇದು, ಇಲ್ಲಿ ಸ್ಮಾಲ್ ಒಂದನೇದು. ಒನ್ ಸ್ಮಾಲರ್ ಪಾರ್ಟ್, ಒಂದು ಚಿಕ್ಕ ಪಾರ್ಟ್ ಇರುತ್ತೆ. ಶುಡ್ ಸ್ಟಾಕ್ ದ ಕ್ವಾಂಟಿಟಿ ಈಕ್ವಲ್ ಟು ದ ಮಿನಿಮಮ್ ಸ್ಟಾಕ್ ಅಂದರೆ ಕ್ವಾಂಟಿಟಿ ಏನಿರುತ್ತೆ ಮಿನಿಮಮ್ ಸ್ಟಾಕಿನ ಈಕ್ವಲ್ ಇರುತ್ತೆ, ಆರ್ ಈವೆನ್ ದ ರೀಆರ್ಡರಿಂಗ್ ಲೆವೆಲಲ್ಲಿ ಇರುತ್ತೆ. ಹಾಗಾದರೆ ಅಂಡ್ ದ ಅದರ್ ಹೇಗಿರುತ್ತೆ? ಟು ಕೀಪ್ ದ ರಿಮೈನಿಂಗ್ ಕ್ವಾಂಟಿಟಿ. ಅಲ್ಲಿ ಸ್ಮಾಲ್ ಕ್ವಾಂಟಿಟಿಯನ್ನು ಇಟ್ಕೊಳ್ಳೋವಂಥದ್ದಲ್ವಾ, ಇಲ್ಲಿ ದ ರಿಮೈನಿಂಗ್ ಕ್ವಾಂಟಿಟಿಯನ್ನು ಇಟ್ಕೊಳ್ಳೋವಂಥದ್ದು ಟೂ ಬಿನ್ ಸಿಸ್ಟಮ್. ಇಶ್ಯೂಸ್ ಆರ್ ಮೇಡ್ ಔಟ್ ಆಫ್ ಲಾರ್ಜರ್ ಪಾರ್ಟ್. ಆಯಿತಾ? ಬಟ್ ಆ್ಯಸ್ ಸೂನ್ ಆ್ಯಸ್ ಇಟ್ ಬಿಕಮ್ಸ್ ನೆಸಸರಿ ಟು ಯೂಸ್ ಕ್ವಾಂಟಿಟಿ ಔಟ್ ಆಫ್ ದ ಸ್ಮಾಲರ್ ಪಾರ್ಟ್ ಆಫ್ ದ ಬಿನ್, ಫ್ರೆಶ್ ಆರ್ಡರ್ ಈಸ್ ಪ್ಲೇಸ್ಡ್. Two-bin system is supplemental to the record of respective quantities on the bin card and the store's ledger card. ಸೊ ಇಷ್ಟು ಇರಲಿ ಮಕ್ಕಳೇ. ಮತ್ತು ನೆಕ್ಸ್ಟ್ ಪೀರಿಯಡಲ್ಲಿ ಇದನ್ನು ಹೇಳ್ಬಿಟ್ಟು ಇಒಕ್ಯೂ ಪ್ರಾಬ್ಲಮ್ ಇದೆ. ಇಒಕ್ಯೂ ಒಂದು ಪ್ರಾಬ್ಲಮ್ ಮಾಡಿದ್ರೆ ನೆಕ್ಸ್ಟು ನಾವು 15 ಮಾರ್ಕ್ಸಿನ ಪ್ರಾಬ್ಲಮಿಗೆ ಹೋಗ್ತೀವಿ. ನೆಕ್ಸ್ಟು ವಿಡಿಯೋದಿಂದ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇಷ್ಟು ಥಿಯರಿ ಆಗಿದೆ. ಥ್ಯಾಂಕ್ ಯು ಚಿಲ್ಡ್ರನ್. Don't waste the time. Please maintain our notes. Thank you.